ಕೃತಿ, ಸಂಸ್ಕೃತಿ, ಇತಿಹಾಸ ಸೃಷ್ಟಿಯಾಗೋ ಎಲ್ಲಾ ಕಥೆ ಹಿಂದೆನೂ ಈ 3 ಮುಖ್ಯ ಅಂಶಗಳು ಇರಲೇಬೇಕು. ಅದು ಇದ್ದಾಗ ಮಾತ್ರ ಪ್ರತಿ ಕಥೆನೂ ದಂತಕಥೆಯಾಗಿ ನಿಲ್ಲೋದಕ್ಕೆ ಸಾಧ್ಯ. 3 ವರ್ಷಗಳ ಹಿಂದಿನ ಕಾಂತಾರದಲ್ಲಿ ದಂತಕಥೆಯನ್ನ ಮೀರಿರೋ ಭಕ್ತಿಯ ಅನಾವರಣವನ್ನ ನೋಡಿದ್ವಿ. ಆದ್ರೆ ಆ ಕಥೆಯೊಳಗಿರೋ ನಿಜವಾದ ಮೌಲ್ಯ, ಅದರ ದರ್ಶನ ಈ ಸಲ ಬರ್ತಾ ಇರೋ ಕಾಂತಾರದಲ್ಲಿ ಆಗೋದ್ರಲ್ಲಿದೆ. ನೆನಪಿರ್ಲಿ, ಇದು ಮೊದಲ ಅಧ್ಯಾಯ. ಕಥೆ ಅಲ್ಲ ದಂತ ಕಥೆ ಇವಾಗ ಶುರು ಆಗ್ತಾ ಇದೆ. ಇನ್ನು ಆಕ್ಚುಲ್ ಆಗಿ ಟ್ರೈಲರ್ ಹೇಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ಆಗಿ ಮಾತಾಡೋಣ. ಆದ್ರೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಖಂಡಿತ ಒಂದು ಲೈಕ್ ಕೊಟ್ಟು ಕಂಟಿನ್ಯೂ ಮಾಡಿ. 3000 ಲೈಕ್ಸ್ ಅಂತ ಅನ್ಕೊಂಡಿದೀನಿ, ನೋಡೋಣ ಏನ್ ಮಾಡ್ತೀರಾ ಅಂತ. ಮೊದಲನೇದಾಗಿ ಈ ಟ್ರೈಲರ್ನ 2 ಆಧಾರ ಸ್ತಂಭಗಳಂತೆ ನಿಂತಿರೋ ಮಿಸ್ಟರ್ ರಜನೀಶ್ ಲೋಕನಾಥ್ ಹಾಗೆ ಡಿಒಪಿ ಅರವಿಂದ್ ಕಶ್ಯಪ್ ಅವ್ರಿಗೆ ಒಂದ್ ಸಲ ಜೈಕಾರ ಹಾಕ್ಬಿಡ್ರಪ್ಪ. ಐ ಮೀನ್, ಏನು ವಿಜುವಲ್ಸ್ ಗುರು, ಏನ್ ರಿಚ್ನೆಸ್ ಅದು. ಯಪ್ಪ, ಹುಲಿಯ ಜೊತೆ ತೆಗ್ದಿರೋ ಶಾಟ್, ಹೊತ್ತಿ ಉರಿತಾ ಇರೋ ಮರ, ದೈವನ ತೋರಿಸಿರೋ ರೀತಿ, ಲೈಕ್ ಒಂದೊಂದು ಫ್ರೇಮ್ ನು ಹಿಡ್ಕೊಂಡು ಸೆಲೆಬ್ರೇಟ್ ಮಾಡಬೇಕು, ಅಷ್ಟೊಂದು ಅದ್ಧೂರಿಯಾಗಿ ಬಂದಿದೆ. ಇನ್ಫ್ಯಾಕ್ಟ್ ಮೊಬೈಲ್, ಲ್ಯಾಪ್ಟಾಪ್, ಮನೇಲಿರೋ ಟಿವಿ ಸ್ಕ್ರೀನ್ ಮೇಲೆನೆ ಇಷ್ಟೊಂದು ಸಖತ್ತಾಗಿ ಕಾಣ್ತಾ ಇದೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಐಮ್ಯಾಕ್ಸ್ ಸ್ಕ್ರೀನ್ ನಲ್ಲಿ ಇದು ಯಾವ ಲೆವೆಲ್ ಕ್ವಾಲಿಟಿ ವಿಜುವಲ್ಸ್ ಆಗಿ ಇರುತ್ತೆ ಅಂತ. ಇದ್ರ ಜೊತೆಗೆ ಜೀವಾಣದಂತೆ ಬೆರೆತು ಹೋಗಿರೋ ಅಜನೀಶ್ ಭಾಯ್ ಮ್ಯೂಸಿಕ್, ಅಬ್ಬಾ ಕಳೆದು ಹೋದೆ ನಾನಂತೂ. ರಿಷಬ್ ಅವರು ಕಾಣಿಸ್ಕೊಳ್ಳೋ ಫಸ್ಟ್ ಸೀನ್ ನಲ್ಲೇ ಇಡೀ ಟ್ರೈಲರ್ ನ ಎತ್ಕೋತಾರೆ. ಅಂಡ್ ಅಲ್ಲಿಂದ ಮುಂದೆ ಹೋದ ಹಾಗೆ ಒಂದೊಳ್ಳೆ ಇಮರ್ಸಿವ್ ಎಕ್ಸ್ಪೀರಿಯನ್ಸ್ ಅನ್ನ ಕಟ್ ಕೊಡ್ತಾನೆ ಬರ್ತಾರೆ. ಹೊಸ ಟ್ರ್ಯಾಕ್ ಅಂತ ಎಲ್ಲೂ ಕೇಳೋದಕ್ಕೆ ಸಿಗಲಿಲ್ಲ, ಬಟ್ ಸ್ಟಿಲ್ ಆ ಥೀಮ್ ಮ್ಯೂಸಿಕ್ ಒಂದನ್ನ ಬಾರಿಸಿದ್ದಾರೆ. ಓ ಮೈ ಗಾಡ್, ಸಡನ್ ಆಗಿ ಮೈ ತುಂಬಾ ಎನರ್ಜಿ ಪಾಸ್ ಆದಾಗಾಯ್ತು, ರೋಮಾಂಚನ ಆಗೋಯ್ತು. ಟ್ರೈಲರ್ ಒಬ್ಬ ಸಣ್ಣ ಹುಡುಗನ ನರೇಶನ್ ಇಂದ ಶುರು ಆಗುತ್ತೆ. ಅಲ್ಲಿ ಹಿಂದೆ ಬಂದಂತ ಕಾಂತಾರ ಸಿನಿಮಾದ ಕೋರ್ ಪಾಯಿಂಟ್ ಅಂದ್ರೆ ದೈವದ ಹಿನ್ನೆಲೆ ಇರೋ ಜಾಗದ ಬಗ್ಗೆ ಹೇಳ್ತಾ ಇತಿಹಾಸದಲ್ಲಿ ಆ ಪ್ರದೇಶ ಏನಾಗಿತ್ತು, ಅದರ ಹಿಂದಿನ ಕಥೆ ಹೇಗಿತ್ತು ಅನ್ನೋದನ್ನ ತೋರಿಸ್ತಾ ಬರ್ತಾರೆ. ಇಲ್ಲಿನ ಕಥೆ ನಡೀತಾ ಇರೋದು ಅರೌಂಡ್ 400 BC ಕದಂಬರು ಇದ್ದಂತ ಸಮಯದಲ್ಲಿ. ಟ್ರೈಲರ್ ಪ್ರಕಾರ ಹೋದ್ರೆ ದೈವದ ಮೂಲ ಇರೋ ಜಾಗ ಕಾಂತಾರ, ಅಂದ್ರೆ ದಟ್ಟವಾದ ಅರಣ್ಯದಲ್ಲಿ ಒಂದು ಪಂಗಡ, ಒಂದು ಜನಾಂಗ ವಾಸ ಆಗಿದ್ದಾರೆ. ಅಂಡ್ ಅದೇ ಇನ್ನೊಂದು ಕಡೆ ಕದಂಬರ ಸಾಮ್ರಾಜ್ಯ, ಅವರ ಸಂಸ್ಥಾನ. ರಾಜನ ಪಾತ್ರದಲ್ಲಿ ಜಯರಾಮ್ ಅವರು ಕಾಣಿಸ್ಕೊಂಡ್ರೆ, ರಾಜಕುಮಾರಿ ಕನಕವತಿಯಾಗಿ ರುಕ್ಮಿಣಿ ವಸಂತ್, ಕುಲಶೇಖರನಾಗಿ ಗುಲ್ಶನ್ ದೇವಯ್ಯ ಅವರು ನಟಿಸ್ತಾ ಇದ್ದಾರೆ. ಹಾಗೆ ಓವರ್ ಆಲ್ ಈ ಸಂಸ್ಥಾನದಲ್ಲಿ ಇನ್ನೂ ಹಲವು ಪ್ರಮುಖ ಪಾತ್ರಗಳನ್ನ ಕೂಡ ಗಮನಿಸಬಹುದು. ಇನ್ನು ಇಲ್ಲಿರೋ ಘರ್ಷಣೆ, ಆಕ್ಚುಲಿ ಟ್ರೈಲರ್ನ ಗಮನಿಸಿದ್ರೆ ಇದು ಈ ಹಿಂದೆ ಬಂದಂತ ಕಾಂತಾರ ಸಿನಿಮಾದ ಟ್ರೈಲರ್ಗೆ ಸಿಮಿಲರ್ ಆಗೇ ಇದೆ. ಹೇಗಂತೀರಾ, ಹೊಡೆದಾಡೋದಕ್ಕೆ ಊರಿನವರು ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತ ಅಲ್ಲೂ 2 ಸೈಡ್ ಇತ್ತು, ಇಲ್ಲೂ ಸಹ 2 ಗುಂಪುಗಳು ಕಾಣ್ತಾ ಇದೆ. ಹಾಗೆ ದೈವ ನುಡಿಯ ವಿರುದ್ಧ ಹೋದಂತ ದನಿಗಳ ಕ್ಯಾರೆಕ್ಟರ್ ಹೇಗಿತ್ತೋ ಅದೇ ರೀತಿನೇ ಕುಲಶೇಖರನ ಪಾತ್ರ ಕೂಡ ಒಂದು ಪೊಟೆನ್ಶಿಯಲ್ ಆಂಟಾಗೋನಿಸ್ಟ್ ಎಲಿಮೆಂಟ್ ಅನ್ನ ಹೊಂದಿರತ್ತೆ ಅನ್ಕೋತೀನಿ. ಇದ್ರ ಜೊತೆಗೆ ರಾಜಕುಮಾರಿ ಕನಕವತಿ ಕೂಡ ಘರ್ಷಣೆಯ ಒಂದು ಭಾಗ ಆಗಿರ್ತಾಳೆ, ಅದಂತೂ ಹೌದು. ಬಟ್ ಅತಿ ಮುಖ್ಯವಾಗಿ ದೈವದ ಮೂಲ ಇರೋ ಕಾರ್ಣಿಕ ಕಲ್ಲು ಕಾಡಿನ ಜನರಿಗೆ ಸಿಕ್ಕಿದ್ ಹೇಗೆ, ಕ್ಷೇತ್ರಪಾಲ ಗುಳಿಗನ ಆಗಮನ, ಆರ್ಭಟ ಯಾವ ರೀತಿ ಇರತ್ತೆ, ಹಾಗೆ ಈ ಸಂಪ್ರದಾಯ, ಸಂಸ್ಕೃತಿ, ಆಚರಣೆ ಹುಟ್ಟಿದ್ದು ಹೇಗೆ ಅನ್ನೋದೇ ಈ ಸಿನಿಮಾದ ಕೋರ್ ಪಾಯಿಂಟ್. ಬರೀ ಅಷ್ಟೇ ಅಲ್ಲ, ಕಾಂತಾರದಲ್ಲಿ ಕೊನೆಗೆ ಯಾವ ರೀತಿ ಡಿಪಾರ್ಟ್ಮೆಂಟ್ ಮತ್ತೆ ಜನರ ಮಧ್ಯೆ ಹೊಂದಾಣಿಕೆ ಸೃಷ್ಟಿ ಆಯ್ತೋ, ಹೇಗೆ ದೈವ ಅವರೆಲ್ಲರನ್ನ ಸುತ್ತುವರಿತೋ, ಶಾಂತಿಯನ್ನ ಕಾಪಾಡ್ತೋ, ಅದೇ ರೀತಿನೇ ಇಲ್ಲೂ ಸಹ ಅರ್ಥಗರ್ಭಿತವಾದ ಒಂದು ಬಾಂಧವ್ಯ ಕಾಡಿನ ಜನ ಹಾಗೆ ರಾಜಮನೆತನದ ಜೊತೆಗೆ ಬೆಳೆಯೋ ಹಾಗೆ ಕಾಣ್ತಾ ಇದೆ. ಆಲ್ಸೋ ಇವೆಲ್ಲದರ ನಡುವೆ ಪ್ರಕೃತಿ ಕೂಡ ಒಂದು ಪವರ್ಫುಲ್ ಪಾತ್ರನ ಮಾಡ್ತಾ ಇದೆ. ಅದು ರಿಷಬ್ ಶೆಟ್ಟಿ ಅವರ ರೈಟಿಂಗ್ ಅಲ್ಲೇ ಬ್ಲೆಂಡ್ ಆಗಿ ಹೋಗಿದೆ. ಟ್ರೈಲರ್ ನಲ್ಲಿ ಅದನ್ನ ಬಚ್ಚಿತಿರ್ಬೋದು, ಆದ್ರೆ ಆ ಅದ್ಭುತ ಡೆಫಿನೆಟ್ಲಿ ಸಿನಿಮಾದಲ್ಲಿರುತ್ತೆ. ಪರ್ಟಿಕ್ಯುಲರ್ಲಿ ಆ ಕ್ಲೈಮ್ಯಾಕ್ಸ್ ಶಿವ ತಾಂಡವನ ಕಣ್ತುಂಬ್ಕೊಳ್ಳೋದಕ್ಕೆ ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೀನಿ. ಲೆಟ್ಸ್ ಸಿ ಅದು ಹೇಗಿರುತ್ತೆ ಅಂತ. ಇನ್ನು ಇಲ್ಲಿ ರಿಷಬ್ ಶೆಟ್ಟಿ ಅವರು ಮಾಡ್ತಾ ಇರೋದು ತುಳುನಾಡಿನ ಸೃಷ್ಟಿಕರ್ತ ಬರ್ಮರ್ ಪಾತ್ರನ. ತಮ್ಮ ಜನಾಂಗ ಹಲವು ವರ್ಷಗಳಿಂದ ರಾಜರ ಹಿಡಿತದಲ್ಲಿದ್ದು ತಾವು ಬೆಳೆಯೋ ಬೆಳೆಗಳ ಪೈಕಿ 3ನೇ ಒಂದು ಭಾಗವನ್ನ ಕಂದಾಯವಾಗಿ ಕಟ್ತಾ ಇರ್ತಾರೆ. ಆದ್ರೆ ಸಮುದಾಯದ ಮೇಲೆ ಶೋಷಣೆ ಹೆಚ್ಚಾದಂತೆ, ಈ ಕಡೆ ರಿಷಬ್ ಅವರಿಗೆ ಕನಕವತಿ ಹತ್ರ ಆದಂತೆ ದ್ವೇಷ ಮತ್ತಷ್ಟು ಹೆಚ್ಚಾಗ್ತಾನೆ ಹೋಗುತ್ತೆ. ಕೊನೆಗೆ ದೊಡ್ಡ ಯುದ್ಧನೇ ಆಗ್ಬೇಕಾಗಿ ಬರುತ್ತೆ. ಸೊ ಇದು ಸಿನಿಮಾದ ಕಥೆ. ಇನ್ಫ್ಯಾಕ್ಟ್ ಮಾತಾಡೋದಕ್ಕೆ ಒಳಗಡೆ ಸಿಕ್ಕಾಪಟ್ಟೆ ಡೀಟೇಲ್ಸ್ ಇದೆ, ಬಟ್ ರಿವ್ಯೂ ಅಂತ ಈ ವಿಡಿಯೋನ ನೋಡ್ತಾ ಇರೋರ್ಗೆ ಅದು ಸ್ಪಾಯ್ಲ್ ಆಗ್ಬೋದು, ಸಿನಿಮಾ ಕೊಡೋ ಎಕ್ಸ್ಪೀರಿಯನ್ಸ್ ಅನ್ನ ಹಾಳು ಮಾಡಬಹುದು. ಸೊ ಬೇಡ, ಅದಕ್ಕೆ ಅಂತ ಸಪರೇಟ್ ಬ್ರೇಕ್ ಡೌನ್ ವಿಡಿಯೋನೇ ಮಾಡ್ತೀನಿ, ಅಲ್ಲಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಎನಿವೇಸ್, ಇನ್ನ ಲಿಟ್ರಲಿ ಖುಷಿಯಾಗಿದ್ದೇನೆಂದ್ರೆ ರಿಷಬ್ ಶೆಟ್ಟಿ ಅವರ ಡೆಡಿಕೇಶನ್. ಬಾಡಿ ಟ್ರಾನ್ಸ್ಫಾರ್ಮೇಶನ್ ಇಂದ ಹಿಡಿದು ಮ್ಯಾನರಿಸಂ ವರ್ಗೂ ವ್ಯಕ್ತಿ ಎಲ್ಲಾ ತರದ ಕಲೆಗಳನ್ನ ತಮ್ಮ ಪಾತ್ರಕ್ಕೆ ಧಾರೆ ಎರೆದು ಬಿಡ್ತಾರೆ. ಹುಲಿಯ ಜೊತೆ ಇರೋ ಸೀಕ್ವೆನ್ಸ್ ಆಗಿರ್ಲಿ, ಯುದ್ಧದ ಸನ್ನಿವೇಶ, ಅದೊಂದು ಮರದ ಗಾಡಿ ಮೇಲೆ ಹೋಗ್ತಾ ಇರ್ಬೇಕಾದ್ರೂ ಸಖತ್ ನ್ಯಾಚುರಲ್ ಆಗಿ ಹೆವಿ ಇಂಪ್ಯಾಕ್ಟ್ಫುಲ್ ಆಗಿ ಕಾಣಿಸ್ಕೊತಾ ಇದ್ದಾರೆ. ಇದಕ್ಕೆ ಅಂತ ಹಾರ್ಸ್ ರೈಡಿಂಗ್, ಕಲಾರಿಪಯಟ್ಟು, ಹೀಗೆ ಸಾಕಷ್ಟು ವಿದ್ಯೆಗಳನ್ನ ಪಡ್ಕೊಂಡಿದ್ದಾರೆ. ಹಾಗೆ ಅವರದ್ದೇ ಟೆಕ್ನಿಕಲ್ ಟೀಮ್ ಹೇಳೋ ಹಾಗೆ ಎಲ್ಲೂ ಬಾಡಿ ಡಬ್ಬನ್ನ ಬಳಸ್ಕೊಳ್ದೇನೆ ಸ್ಟ್ರೈಟ್ ರಿಷಬ್ ಅವರೇ ಪ್ರತಿಯೊಂದು ಸೀಕ್ವೆನ್ಸ್ ಅನ್ನ, ಆಕ್ಷನ್ ಎಪಿಸೋಡ್ ಗಳನ್ನ ಮಾಡಿದಾರಂತೆ. ಐ ಮೀನ್, ಆ ಸ್ಕೇಲ್, ಬೃಹದಾಕಾರದ ಸೆಟ್ ಗಳನ್ನ ನೋಡ್ತಾ ಇದ್ರೆ ಆಶ್ಚರ್ಯ ಆಗೋದಂತೂ ನಿಜ. ಬಟ್ ಆಕ್ಚುಲಿ ಇದೇ ಬೇಕಾಗಿರೋದು ಒಬ್ಬ ಒಳ್ಳೆ ಫಿಲ್ಮ್ ಮೇಕರ್ ಕಡೆಯಿಂದ. ಅತಿ ಒರಿಜಿನಲ್ ಆಗಿ, ರಿಯಾಲಿಸ್ಟಿಕ್ ಆಗಿ ಎಲ್ಲದನ್ನು ಕವರ್ ಮಾಡ್ಲೇಬೇಕು ಅಂತ ಹೋಗಿದಾರಲ್ವಾ, ಆ ಪ್ರಯತ್ನಕ್ಕೆನೆ ಒಂದು ಬಿಗ್ ಅಪ್ರಿಸಿಯೇಷನ್ ಬರಬೇಕು. ಆಕ್ಷನ್ ವಿಚಾರದಲ್ಲಿ ಈಗ ಏನೇ ಹೇಳಿದ್ರು ಅದಕ್ಕೆ ಪರಿಪೂರ್ಣತೆ ಅಂತ ಸಿಗೋದಿಲ್ಲ. ಯಾವಾಗ್ಲೂ ರೈಟಿಂಗ್ ಇದ್ರೇನೆ ಅದ್ರ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ನೋಡೋದಕ್ಕೆ ಸದ್ಯಕ್ಕಂತೂ ದೊಡ್ಡದಾಗಿ ಕಾಣ್ತಾ ಇದೆ. ಸೊ ಅದು ಸಿನಿಮಾದಲ್ಲೂ ಅಷ್ಟೇ ಎಫೆಕ್ಟಿವ್ ಆಗಿ ಬಂದಿರತ್ತಾ, ಕಾದು ನೋಡೋಣ.
ಇನ್ನ ಕೊನೆಯದಾಗಿ 2022ರ ಕಾಂತಾರ ಟ್ರೈಲರ್ ಹಾಗೆ ಚಾಪ್ಟರ್ 1 ಹೈಪ್ ಬಗ್ಗೆ ಮಾತಾಡ್ತಾ ಇರೋರು ಒಂದು ಅರ್ಥ ಮಾಡ್ಕೊಳ್ಳಿ. ಕಂಟಿನ್ಯೂಟಿ ಇರೋ ಸೀಕ್ವೆಲ್ಗಳು ವರ್ಕ್ ಆದ ಹಾಗೆ ಅವುಗಳ ಟೀಸರ್ ಟ್ರೈಲರ್ ಒಂದೇ ಸಲ ಬೂಮ್ ಆಗೋ ಹಾಗೆ ಪ್ರೀಕ್ವೆಲ್ಗಳು ಇರೋದಿಲ್ಲ. ಪ್ರೀಕ್ವೆಲ್ಗಳು ಆ ರೀತಿ ವರ್ಕ್ ಕೂಡ ಆಗೋದಿಲ್ಲ. ಹಿನ್ನೆಲೆ ಆಳವಾದ ಹೊಸ ಕಥೆ ಇರೋದ್ರಿಂದ ಕೋರ್ ಪಾಯಿಂಟ್ ಅನ್ನ ಗಮನದಲ್ಲಿಟ್ಕೊಂಡು ಈ ಸಿನಿಮಾನ ಮಾಡಿದ್ದಾರೆ, ಕಥೆನ ಬರ್ದಿದ್ದಾರೆ. ಹಾಗೆ ಆಸ್ ಎನ್ ಆಡಿಯನ್ಸ್ ನಾವು ಇದನ್ನ ನೋಡ್ಬೇಕಾಗಿರೋದು ಕೂಡ ಅದೇ ರೀತಿಯಲ್ಲಿ ಅಂತ ಹೇಳ್ತಾ ನಾನು ಹೊರಡ್ತಾ ಇದ್ದೀನಿ. ಇನ್ನ ಟ್ರೈಲರ್ ನ ಆಲ್ರೆಡಿ ನೋಡಿ ಆಗಿರೋ ನಿಮಗೆ ಇದು ಯಾವ ರೀತಿ ಅನುಭವವನ್ನ ಕೊಡ್ತು, ನಿಮ್ಮಲ್ಲಿ ಯಾವ ರೀತಿ ಅಭಿಪ್ರಾಯವನ್ನ ತರಿಸ್ತು ಅನ್ನೋದನ್ನ ಕೆಳಗಡೆ ಖಂಡಿತ ಕಮೆಂಟ್ ಮಾಡಿ ತಿಳಿಸ್ಬಿಡಿ. ಡಿಸ್ಕಷನ್ ಮಜವಾಗಿರುತ್ತೆ. ಸೈನಿಂಗ್ ಆಫ್ ಲಿಖಿತ್.